ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕೆಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಒಂದು ಕಾಮಿಡಿಯನ್ನೇ ಆಗಿರ್ಬೋದು. ಬಿಗ್ ಬಾಸ್ ವಿನ್ ಆದ ನಂತರ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಅವ್ನು ಮಾತನಾಡ್ತಿರೋ ಮಾತಾಗಿರ್ಬೋದು ತುಂಬಾನೇ ಮೆಚುರಿಟಿ ಇದೆ ಗಿಲ್ಲಿ ನಟನ್ಗೆ. ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ ಗಿಲ್ಲಿ ಬೇರೆ. ಯಾಕೆಂದ್ರೆ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದ ಮೊದಲನೇ ದಿನದಲ್ಲೇ ಒಂದ್ ಮಾತು ಹೇಳಿದ್ರು, ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನ್ ಹೆಂಗೆ ಆಯ್ತಾ ಫ್ರೀಯಾಗಿ ಬದುಕ್ಬೇಕು ಅನ್ಕೊಂಡಿದ್ದೀನಿ, ನಾನು ಫ್ರೀಯಾಗಿ ಬದುಕ್ತೀನಿ. ಇಲ್ಲಿ ನನಗೆ ಯಾವುದೇ ತರದ ಇದಿರಲ್ಲ. ನಾನು ಹೆಂಗೆ ಕಾಮನ್ ಆಗಿ ಬದುಕ್ಬೇಕು, ನನ್ನ ಮನೆಯಲ್ಲಿ ನಾನು ಹೇಗ್ ಬದುಕ್ತಾ ಇದ್ನೋ ನಾನು ಹಾಗೆ ಬದುಕ್ತೀನಿ ಅಂತ ನಮ್ಮ ಗಿಲ್ಲಿ ಅವರು ಹೇಳಿದ್ರು. ಸರಿನಾ? ಈಗ ಗಿಲ್ಲಿ ಅವ್ರು ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ 37 ಕೋಟಿಗಳು ಆಯ್ತಾ 37 ಕೋಟಿಗಳಷ್ಟು ಓಟ್ ತಗೊಂಡು ವಿನ್ ಆಗಿ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅವ್ರು ನಿಜವಾಗ್ಲೂ ಕೂಡ ಆ ಮೆಚುರಿಟಿನ ಅವ್ರು ತೋರಿಸ್ತಾ ಇದ್ದಾರೆ. ಜನಗಳು ನಮಗೆ ಕೊಟ್ಟಂತಹ ಓಟು, ಜನಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಇಷ್ಟು ಸಪೋರ್ಟ್ ಮಾಡಿರುವಂತ ಜನಗಳಿಗೆ ನಾವೇನಾದ್ರೂ ಕೊಡಬೇಕು, ನಮ್ಮನ್ನ ಇಷ್ಟು ಪ್ರೀತಿಸುವಂತಹ ನಮ್ಮ ಸಮಾಜಕ್ಕೆ ನಾವು ಒಳ್ಳೇದನ್ನ ಮಾಡ್ಬೇಕು ಅನ್ನೋದನ್ನ ನಮ್ ಗಿಲ್ಲಿಯವರು ಆಯ್ತಾ ಚಾಚು ತಪ್ಪದೆ ಮಾಡ್ತಾ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಗಿಲ್ಲಿ ಅವ್ರ ಬಗ್ಗೆ ಏನ್ ವಿಷಯ ಅಂತ ಹೇಳ್ತಿದ್ದೀರಾ? ಗಿಲ್ಲಿ ಅವರು ನಮ್ಮ ಮಂಡ್ಯದವರು, ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. ಮಂಡ್ಯ ಐದ ಗಿಲ್ಲಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ನಮ್ಮ ಗಿಲ್ಲಿಯವರು ಮಂಡ್ಯದಲ್ಲಿ ಆಯ್ತಾ ಏನ್ ಈ ಒಂದು ಡ್ರಗ್ಸು, ಅದೇ ರೀತಿ ಏನು ಈ ಕೆಲವೊಂದಿದಾವೆ ಆಯ್ತಾ, ಅವನ್ನೆಲ್ಲ ಬ್ಯಾನ್ ಮಾಡ್ಬೇಕು ಅಂತೇಳಿ ನಮ್ಮ ಗಿಲ್ಲಿಯವರು ಒಂದು ಅಭಿಯಾನನ ಏನು ಮಂಡ್ಯದಲ್ಲಿ ಒಂದು ಡ್ರಗ್ಸ್ ನ ಬ್ಯಾನ್ ಮಾಡ್ಬೇಕನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಗಿಲ್ಲಿಯವರು ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಮಂಡ್ಯದಲ್ಲಿ ಡ್ರಗ್ಸ್ ಬೇಡ ಗುರು ಅಂತ ಆಯ್ತಾ, ಮಂಡ್ಯದಲ್ಲಿ ಡ್ರಗ್ಸ್ ಬೇಡ ಗುರು ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಗಿಲ್ಲಿಯವರು ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಮಂಡ್ಯದ ಏನೋ ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರ ಒಟ್ಟಿಗೆ ನಮ್ಮ ಗಿಲ್ಲಿಯವರು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದೇ ರೀತಿ ಮಂಡ್ಯ ಜನತೆಗೆ ಅಂದ್ರೆ ಮಂಡ್ಯದಲ್ಲಿ ಡ್ರಗ್ಸ್ ಬೇಡ ಗುರು ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಗಿಲ್ಲಿಯವರು ಚಾಲನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿ ಅವರೇ ಹೇಳೋ ಪ್ರಕಾರವಾಗಿ ಈಗಿನ ಯುವಕರು ಆಯ್ತಾ ಈ ಒಂದು ಡ್ರಗ್ಸ್ ಬಲೆಗೆ ಬಿದ್ದು ಅವ್ರ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಡ್ರಗ್ಸ್ ಅನ್ನೋದು ಏನಿದೆ ನಿಜವಾಗ್ಲೂ ಕೂಡ ಅದನ್ನ ಬ್ಯಾನ್ ಮಾಡ್ಬೇಕು ಅನ್ನೋದಕ್ಕಿಂತನೂ ಅದರ ಬಗ್ಗೆ ನಮ್ಮ ಯೂತ್ಸಿಗೆ ಅಂದ್ರೆ ನಮ್ಮ ಯುವಕರಿಗೆ ನಿಜವಾಗ್ಲೂ ಕೂಡ ಮಾಹಿತಿಯ ಕೊರತೆ ಇದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಇವಾಗೆಲ್ಲ ನಮ್ಮ ದುನಿಯಾ ವಿಜಯ್ ಒಂದು ಸಿನಿಮಾ ಮಾಡಿದ್ರು, ಅವರೇ ಹೇಳೋ ಪ್ರಕಾರವಾಗಿ ಟ್ಯಾಬ್ಲೆಟ್ ತರ ಬರ್ತಾ ಇದೆ ಡ್ರಗ್ಸ್ ಅನ್ನೋದನ್ನು ಕೂಡ ನಮ್ಮ ದುನಿಯಾ ವಿಜಯರು ಹೇಳಿದ್ರು. ಹಾಗಾಗಿ ಮಂಡ್ಯದಲ್ಲಿ ಆಯ್ತಾ ಬ್ಯಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಂಡ್ಯದಲ್ಲಿ ಬೇಡ ಗುರು ಡ್ರಗ್ಸ್ ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಮಂಡ್ಯದ ಪೊಲೀಸ್ ಅಧಿಕಾರಿಗಳ ಜೊತೆ ನಮ್ಮ ಗಿಲ್ಲಿ ಅವರು ಆ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿ ಅವರೇ ಹೇಳೋ ಪ್ರಕಾರ ಯೂತ್ಸ್ಗಳು ತುಂಬಾ ಹಾಳಾಗ್ತಾ ಇದ್ದಾರೆ, ಈ ಡ್ರಗ್ಸ್ ಇಂದ ಅವರ ಜೀವನ ಹಾಳಾಗ್ತಾ ಇದೆ. ಅವರು ಆಯ್ತಾ ಈಗ ಈ ಒಂದು ಅಭಿಯಾನ ನಾವು ಮಾಡೋದ್ರಿಂದ ಎಷ್ಟೋ ಆಯ್ತಾ ಹುಡುಗರ ಒಂದು ಜೀವನನ ನಾವು ಉಳಿಸ್ಬೋದು. ಈ ಒಂದು ಡ್ರಗ್ಸ್ ನಮ್ಮ ಮಂಡ್ಯಕ್ಕೆ ಬೇಡ ಅನ್ನೋ ಒಂದು ಚಾಲನೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ಗಿಲ್ಲಿಗೆ. ಯಾಕೆಂದ್ರೆ ಗಿಲ್ಲಿ ಒಬ್ಬ ಕಾಮಿಡಿಯನ್ ಆಗಿರ್ಬೋದು, ಬಟ್ ಗಿಲ್ಲಿ ಕೆಲವೊಂದು ವಿಷಯಗಳನ್ನ ಮಾತನಾಡೋದು ಮತ್ತು ಅವನ ಥಾಟ್ಸ್ ಎಲ್ಲ ತುಂಬಾನೇ ಪ್ರಬುದ್ಧವಾಗಿದೆ. ಮತ್ತೆ ಅವನ ಒಂದು ಗುಣ ನನಗೆ ಭಾರಿ ಇಷ್ಟ. ಗಿಲ್ಲಿ ಗುಣ ಒಂದು ನನಗೆ ತುಂಬಾ ಇಷ್ಟ. ನಾನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಅಬ್ಸರ್ವ್ ಮಾಡಿರೋದು ನಾನು ಹೇಳ್ತಾ ಇರೋದು. ಅವ್ನು ಯಾರ ಹತ್ರ ಜಗಳ ಆಡ್ಲಿ, ಏನೇ ಮಾಡ್ಲಿ, ಆಮೇಲೆ ಹೋಗ ಸಾರಿ ಕೇಳೋ ಗುಣ ಇದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ ಗಿಲ್ಲಿಯಲ್ಲಿ. ಯಾಕೆಂದ್ರೆ ಅವನು ಏನೇ ಒಂದು ಕೀಟ್ಲೆ ಮಾಡ್ಲಿ, ಏನೇ ಮಾಡ್ಲಿ, ಆಮೇಲೆ ಹೋಗಿ ಸಾರಿ, ನಾನು ಏನೇ ಮಾಡಿದ್ರು ಗೇಮಿಗೋಸ್ಕರ ಸಾರಿ ಅಂತ ಮನಸ್ಸು ತುಂಬಾ ಕೇಳ್ತಾನೆ ಅವನು. ನಾನು ಅದನ್ನ ಯಾವಾಗ ಅಬ್ಸರ್ವ್ ಮಾಡಿದೆ ಅಂದ್ರೆ ರಾಶಿಕನ್ ಹತ್ರ ಸಾರಿ ಕೇಳಿದಾಗ, ಅಶ್ವಿನಿ ಗೌಡರ ಹತ್ರ ಸಾರಿ ಕೇಳಿದಾಗ, ಅದು ಕಾವ್ಯ ಅವ್ರ ಹತ್ರ ಸಾರಿ ಕೇಳಿದಾಗ ಆಯ್ತಾ, ಅದೇ ರೀತಿ ಧ್ರುವಂತ್ ಅವ್ರ ಹತ್ರ ಸಾರಿ ಕೇಳಿದಾಗ, ರಘು ಅವ್ರ ಹತ್ರ ಸಾರಿ ಕೇಳಿದಾಗ ಅವನು ಹಾಟ್ಲಿ ಸಾರಿ ಕೇಳ್ತಾನೆ ತಪ್ಪಿದ್ರೆ. ನಿಜವಾಗ್ಲೂ ನನಗೆ ಆ ಗುಣ ತುಂಬಾ ಇಷ್ಟ ಆಯ್ತು. ಈಗ ಮಂಡ್ಯದಲ್ಲಿ ಡ್ರಗ್ಸ್ ಬೇಡ ಗುರು ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಗಿಲ್ಲಿ ಅವರು ಚಾಲನೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಗಿಲ್ಲಿ ನಿನ್ನ ಈ ಒಂದು ಒಳ್ಳೆ ಮೆಸೇಜ್ ಏನಿದೆ ಈ ಒಂದು ಸಮಾಜಕ್ಕೆ
ನಿಜವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಇದೇ ತರ ನೀನು ಸಮಾಜಕ್ಕೆ ನಿನಗೆ 37 ಕೋಟಿ ಓಟ್ ಹಾಕಿ ವಿನ್ ಮಾಡಿಸಿರುವಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ನಿನ್ನನ್ನ ಅಪ್ಪಿ ಮುದ್ದಾಡಿದೆ ಅಂತಾನೆ ಹೇಳ್ಬೋದು. ನಿನ್ನನ್ನ ಇವತ್ತಿಗೂ ಸೆಲೆಬ್ರೇಟ್ ಮಾಡ್ತಾ ಇದೆ. ನೀನು ಎಲ್ಲೂ ಹೋದ್ರೂ ಕೂಡ ಒಂದು ಚಿಕ್ಕ ಮಗುವಿನ ಹಿಡಿದು ವಯಸ್ಸಾದ ತಾತ ಅಜ್ಜಿ ತನಕನೂ ನಿನಗೆ ಪ್ರೀತಿ ತೋರಿಸ್ತಿದ್ದಾರೆ. ಇಂಥ ಸಮಾಜದಲ್ಲಿ ನೀನು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವನ ಬೆಳೆಸ್ಕೊಂಡಿದ್ಯಾ, ಮುಂದೆ ಬೆಳೆಸ್ಕೊಂತೀಯ. ನೀನು ಏನ್ ಮಾಡಿದ್ಯಾ ತುಂಬಾನೇ ಒಳ್ಳೆ ಕೆಲಸ. ಹೌದು, ಮಂಡ್ಯಗೆ ಡ್ರಗ್ಸ್ ಬೇಡ ಗುರು. ಅದೇ ರೀತಿ ನಾನು ಒಂದು ಪದನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ನಮ್ಮ ಇಂಡಿಯಾಗೆ ಡ್ರಗ್ಸ್ ಬೇಡ ಗುರು. ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ಡ್ರಗ್ಸ್ ಬೇಡ ಗುರು, ನಮ್ಮ ಇಂಡಿಯಾಗೆ ಡ್ರಗ್ಸ್ ಬೇಡ ಗುರು. ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಡ್ರಗ್ಸ್ ಬಲೆಗೆ ಬಿದ್ದು ಎಷ್ಟೋ ಯುವಕರು, ಎಷ್ಟೋ ಯೂತ್ಸು ಆಯ್ತಾ ಅವರ ಒಂದು ಲೈಫನ್ನೇ ಕಳ್ಕೊಂಡಿದ್ದಾರೆ, ಎಜುಕೇಶನ್ ಅನ್ನ ಬಿಟ್ಟಿದ್ದಾರೆ, ಅವರ ಲೈಫನ್ನ ಎಂಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಡೀ ನಮ್ಮ ಇಂಡಿಯಾಕ್ಕೆ ಡ್ರಗ್ಸ್ ಬೇಡ ಗುರು ಅಂತೀನಿ. ಅದೇ ರೀತಿ ಡ್ರಗ್ಸ್ ಬೇಡ ಅನ್ನೋ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಂತಹ ಗಿಲ್ಲಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಮಾಜಕ್ಕೆ ಒಳ್ಳೇದಾಗುವಂತಹ ಕೆಲಸಗಳಿಗೆ ಕೈ ಜೋಡಿಸುವಂತಹ ನಮ್ಮ ಗಿಲ್ಲಿ ಅಂತ ಹೀರೋಗಳಿಗೆ ನಿಜವಾಗ್ಲೂ ಕೂಡ ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.